ನಮಸ್ಕಾರ. ಬನ್ನಿ, ಇವತ್ತು ನಾವು ಒಂದು ತುಂಬನೇ ಶಕ್ತಿಯುತವಾದ ಕಲ್ಪನೆಯ ಬಗ್ಗೆ ಮಾತಾಡೋಣ. ಇತರರಿಗೆ ಬೆಳಕು ಕೊಡ್ಬೇಕು ಅಂದ್ರೆ ಮೊದಲು ದೀಪದಲ್ಲಿ ಎಣ್ಣೆ ಇರ್ಬೇಕಲ್ವಾ? ಅದೇ ರೀತಿ ಜಗತ್ತಿಗೆ ಸೇವೆ ಮಾಡೋಕೆ ಮುಂಚೆ ನಮ್ಮನ್ನು ನಾವು ಶಕ್ತಿಯಿಂದ ಹೇಗೆ ತುಂಬಿಕೊಳ್ಬೇಕು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ. ಈ ಪ್ರಶ್ನೆ ಕೇಳಿದಾಗ ನಮ್ಮಲ್ಲಿ ಎಷ್ಟೋ ಜನರಿಗೆ ಹೌದಲ್ವಾ, ಇದು ನನ್ನದೇ ಕಥೆ ಅಂತ ಅನ್ಸಿರಬಹುದು. ಇದು ವಿವೇಕ್ ಅನ್ನೋ ಒಬ್ಬ ಯಶಸ್ವಿ ಮ್ಯಾನೇಜರ್ನ ಕಥೆ. ಅವರು ತಮ್ಮ ಕಂಪನಿಗೆ ಆಧಾರ ಸ್ತಂಭ. ಆದ್ರೆ ಪ್ರತಿದಿನ ಸಂಜೆ ಮನೆಗೆ ಬರುವಷ್ಟರಲ್ಲಿ ಸಂಪೂರ್ಣವಾಗಿ ಸುಸ್ತಾಗಿ ಒಳಗೊಳಗೆ ಖಾಲಿಯಾದ ಹಾಗೆ ಫೀಲ್ ಆಗ್ತಿತ್ತು. ಅವರ ಡೈರಿಯಲ್ಲಿ ಎಲ್ಲರಿಗೂ ಸಮಯ ಇತ್ತು, ಆದ್ರೆ ಅವರಿಗೋಸ್ಕರ ಒಂದೇ ಒಂದು ನಿಮಿಷ ಕೂಡ ಇರ್ಲಿಲ್ಲ. ಹಾಗಾದ್ರೆ ಬನ್ನಿ, ಮೊದಲ ಭಾಗದಲ್ಲಿ ಈ ಸಮಸ್ಯೆಯ ಆಳಕ್ಕೆ ಇಳಿಯೋಣ. ಇದಕ್ಕೆ ಹೇಳೋದು ಆತ್ಮವಿಸ್ಮೃತಿ ಅಂತ. ಅಂದ್ರೆ ಏನ್ ಗೊತ್ತಾ? ಸಿಂಪಲ್ ಆಗಿ ಹೇಳೋದಾದ್ರೆ ನಮ್ಮನ್ನೇ ನಾವು ಮರ್ತು ಬಿಡೋದು. ವಿವೇಕ್ ಅವರ ಜೀವನ ಕೂಡ ಇದೇ ಆತ್ಮವಿಸ್ಮೃತಿಯ ಬಲಿಪಶುವಾಗಿತ್ತು. ಅಲ್ಲಿ ಅವರು ಬೇರೆಯವರ ಅಗತ್ಯಗಳನ್ನ ಪೂರೈಸೋ ತಿರುಕಿನಲ್ಲಿ ತಮ್ಮನ್ನೇ ಕಳ್ಕೊಂಡಿದ್ರು. ನೋಡಿ, ಬೇರೆಯವ್ರನ್ನ ಉಳ್ಸೋಕೆ ಹೋಗಿ ನಮ್ಮನ್ನೇ ನಾವು ಕಳ್ಕೊಳ್ತಾ ಇದ್ರೆ ಅದು ಸೇವೆ ಅಲ್ಲ. ಅದಕ್ಕೆ ಹೇಳೋದು ಆತ್ಮವಿಸ್ಮೃತಿ ಅಂತ. ನಿಜವಾದ ಸೇವೆ ಅಂದ್ರೆ ನಮ್ಮನ್ನ ಕಳ್ಕೊಳ್ಳೋದಲ್ಲ, ಬದಲಿಗೆ ನಮ್ಮನ್ನ ಇನ್ನಷ್ಟು ಗಟ್ಟಿಯಾಗಿ ಕಂಡುಕೊಳ್ಳೋದು. ಒಂದು ಕ್ಷಣ ಯೋಚನೆ ಮಾಡಿ. ಎಣ್ಣೆನೇ ಇಲ್ಲದ ಒಂದು ದೀಪವನ್ನ ಹಚ್ಚೋಕ್ಕೆ ಪ್ರಯತ್ನಪಟ್ರೆ ಏನಾಗತ್ತೆ? ಏನೂ ಆಗಲ್ಲ. ಆ ದೀಪ ಜಗತ್ತಿಗೆ ಮೋಸ ಮಾಡಲ್ಲ, ಬದಲಾಗಿ ಅದನ್ನ ಹಚ್ಚೋಕೆ ಹೊರಟ ನಮ್ಗೆ ಮೋಸ ಆಗತ್ತೆ. ನಮ್ಮ ಆಂತರಿಕ ಶಕ್ತಿಯೇ ಆ ಎಣ್ಣೆ. ಅದು ಖಾಲಿಯಾದ್ರೆ ನಮ್ಮೆಲ್ಲ ಪ್ರಯತ್ನಗಳು ವ್ಯರ್ಥ. ಇಲ್ಲಿ ನಾವು ನಮ್ಮ ಯೋಚನಾ ಕ್ರಮವನ್ನೇ ಬದಲಾಯಿಸ್ಬೇಕು. ನಾವು ಅನ್ಕೊಂಡ ಹಾಗೆ ನಮ್ಮ ಅತಿದೊಡ್ಡ ಆಸ್ತಿ ಅಂದ್ರೆ ನಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಅಲ್ಲ. ನಿಜವಾದ ಸಂಪತ್ತು ಅಂದ್ರೆ ನಮ್ಮ ಮಾನಸಿಕ ಶಕ್ತಿ. ಯಾವುದೇ ಸವಾಲನ್ನ ಎದುರ್ಸೋಕೆ ಬೇಕಾದ ಆ ಶಕ್ತಿ. ಸರಿ, ಈಗ ಕಥೆಯ ಎರಡನೇ ಭಾಗಕ್ಕೆ ಹೋಗೋಣ. ವಿವೇಕ್ ಅವರ ಜೀವನದಲ್ಲಿ ಒಂದು ದೊಡ್ಡ ಟರ್ನಿಂಗ್ ಪಾಯಿಂಟ್ ಬರುತ್ತೆ. ಅವರು ಒಬ್ಬ ಜ್ಞಾನಿಯನ್ನ ಭೇಟಿಯಾದಾಗ ಒಂದು ಒಣದೀಪದ ಮೂಲಕ ಜೀವನದ ಒಂದು ದೊಡ್ಡ ರಹಸ್ಯ ಅವರಿಗೆ ತಿಳಿಯುತ್ತೆ. ಆ ಜ್ಞಾನಿ ವಿವೇಕ್ ಕೈಗೆ ಒಂದು ಒಣದೀಪ ಕೊಟ್ಟು ಕೇಳ್ತಾರೆ, ಇದು ಜಗತ್ತಿಗೆ ಬೆಳಕು ಕೊಡೋಕ್ ಸಾಧ್ಯನಾ ಅಂತ. ಉತ್ತರ ನಮ್ಮೆಲ್ಲರಿಗೂ ಗೊತ್ತು, ಖಂಡಿತ ಇಲ್ಲ. ಆಗ ಆ ಜ್ಞಾನಿ ವಿವರಿಸ್ತಾರೆ, ನೀನು ಇದೇ ದೀಪದ ಹಾಗೆ ಆಗ್ಬಿಟ್ಟಿದ್ಯಾ, ನಿನ್ನನ್ನೇ ಖಾಲಿ ಮಾಡ್ಕೊಂಡು ಬೇರೆಯವರಿಗೆ ಬೆಳಕು ಕೊಡೋಕ್ ಹೊರಟಿದ್ಯಾ, ಅದು ಹೇಗೆ ಸಾಧ್ಯ? ಇಲ್ಲಿ ಪಂಡಿತ್ ಶ್ರೀರಾಮ್ ಶರ್ಮಾ ಆಚಾರ್ಯರ ಒಂದು ಅದ್ಭುತ ಮಾತು ನೆನ್ಪಾಗತ್ತೆ. ಅವರು ಹೇಳ್ತಾರೆ, ಜಗತ್ತಿನಲ್ಲಿ ಒಂದು ದೊಡ್ಡ ಬದಲಾವಣೆ ತರಬೇಕಾದ್ರೆ ಆ ಬದಲಾವಣೆ ನಮ್ಮಿಂದಲೇ, ಅಂದ್ರೆ ನಮ್ಮ ವ್ಯಕ್ತಿ ನಿರ್ಮಾಣದಿಂದಲೇ ಶುರು ಆಗ್ಬೇಕು ಅಂತ. ಇದೇ ಎಲ್ಲದಕ್ಕೂ ಮೂಲ ಅಡಿಪಾಯ. ಇನ್ನೊಂದು ರೀತಿ ಹೇಳೋದಾದ್ರೆ, ಸಮಾಜ ಅಥವಾ ಜಗತ್ತು ಅನ್ನೋ ಆ ದೊಡ್ಡ ಕಟ್ಟಡ ಕಟ್ಟೋಕೆ ಬೇಕಾದ ಮೊದಲ ಮತ್ತು ಅತ್ಯಂತ ಮುಖ್ಯವಾದ ಇಟ್ಟಿಗೆ ಯಾವುದು ಗೊತ್ತಾ? ಅದು ನಮ್ಮದೇ ಆತ್ಮನಿರ್ಮಾಣ. ಇದನ್ನ ಬಿಟ್ಟು ಬೇರೆ ಯಾವುದೇ ಶಾರ್ಟ್ಕಟ್ ಇಲ್ವೇ ಇಲ್ಲ. ಯೋಚಿಸಿ, ಖಾಲಿ ಖಜಾನೆಯಿಂದ ಯಾರಾದ್ರೂ ದಾನ ಮಾಡೋಕ್ಕಾಗತ್ತಾ? ಇಲ್ಲ ಅಲ್ವಾ? ಹಾಗೆ ಒಳಗಿನಿಂದ ಖಾಲಿಯಾದ ವ್ಯಕ್ತಿ ಬೇರೆಯವರಿಗೆ ಪ್ರೀತಿಯನ್ನಾಗ್ಲಿ, ಶಕ್ತಿಯನ್ನಾಗ್ಲಿ, ಖುಷಿಯನ್ನಾಗ್ಲಿ ಹೇಗೆ ಕೊಡೋಕ್ ಸಾಧ್ಯ? ಸೇವೆ ಅಂದ್ರೆ ನಮ್ಮಲ್ಲಿ ಇರೋದನ್ನ ಹಂಚ್ಕೊಳ್ಳೋದು, ನಮ್ಮನ್ನೇ ಬಲಿ ಕೊಟ್ಕೊಳ್ಳೋದಲ್ಲ. ಓಕೆ, ಸಮಸ್ಯೆ ಏನು ಅಂತ ಗೊತ್ತಾಯ್ತು, ಅದರ ಹಿಂದಿನ ತತ್ವನೂ ಅರ್ಥ ಆಯ್ತು. ಹಾಗಾದ್ರೆ ಇದಕ್ಕೆ ಪರಿಹಾರ ಏನು? ವಿವೇಕ್ ತಮ್ಮ ಜೀವನವನ್ನ ಹೇಗೆ ಬದಲಾಯಿಸ್ಕೊಂಡ್ರು? ಬನ್ನಿ, ಮೂರನೇ ಭಾಗದಲ್ಲಿ ನೋಡೋಣ. ಅವರು ಮಾಡಿದ್ದು ಕೇವಲ ಎರಡು ಸರಳವಾದ ಕೆಲಸಗಳು. ಒಂದು, ತಮ್ಮ ಎನರ್ಜಿಯನ್ನ ಕಾಪಾಡ್ಕೊಳ್ಳೋಕೆ ಒಂದು ಬೌಂಡ್ರಿ ಹಾಕಿಕೊಂಡಿದ್ದು, ಅಂದ್ರೆ ಬೇಕಿಲ್ಲದ ವಿಷಯಗಳಿಗೆ ಇಲ್ಲ ಅಂತ ಹೇಳೋಕೆ ಕಲ್ತಿದ್ದು. ಇನ್ನು ಎರಡನೇದು, ಪ್ರತಿದಿನ ತಮಗೋಸ್ಕರ ಅಂತಾನೆ ಸ್ವಲ್ಪ ಸಮಯ ಮೀಸಲಿಟ್ಟಿದ್ದು. ಅದೇನು ದಿನಪೂರ್ತಿಯಲ್ಲ, ಜಸ್ಟ್ 30 ನಿಮಿಷ. ಈ ಸಮಯದಲ್ಲಿ ಅವರು ಪುಸ್ತಕ ಓದುತ್ತಿದ್ದರು, ಧ್ಯಾನ ಮಾಡುತ್ತಿದ್ದರು, ಅಥವಾ ಗಾಯತ್ರಿ ಮಂತ್ರದಂತಹ ಸಾಧನೆಯಲ್ಲಿ ತೊಡಗಿಕೊಳ್ಳುತ್ತಿದ್ದರು. ಈ ಸಮಯ ಅವರ ಪಾಲಿಗೆ ಪವಿತ್ರವಾಗಿತ್ತು. ನೋ ಕಾಂಪ್ರಮೈಸ್. ಕೆಲವೊಮ್ಮೆ ಇಲ್ಲ ಅಂತ ಹೇಳೋಕೆ ಧೈರ್ಯ ಬೇಕು. ಯಾಕಂದ್ರೆ ನಮಗೋಸ್ಕರ ಹೌದು ಅಂತ ಹೇಳ್ಕೊಳ್ಳೋಕೆ ಕಲಿತಾಗ ಮಾತ್ರ ನಾವು ಬೇರೆಯವ್ರಿಗೆ ಹೇಳೋ ಹೌದು ಅನ್ನೋ ಮಾತಿಗೂ ಒಂದು ನಿಜವಾದ ಬೆಲೆ ಬರುತ್ತೆ. ನಮ್ಮ ಒಳಗಿನ ಶಕ್ತಿನೂ ಒಂದು ಬಕೆಟಿದ್ದ ಹಾಗೆ. ಅದಕ್ಕೆ ಪ್ರತಿದಿನ ಸಾಧನೆ ಮತ್ತು ಅಧ್ಯಯನ ಅನ್ನೋ ನೀರನ್ನ ಹಾಕ್ತಾನೇ ಇರ್ಬೇಕು. ಇದೇ ನಮ್ಮ ಕಣ್ಣಿಗೆ ಕಾಣದ ಆ ಅದೃಶ್ಯ ಶಕ್ತಿಯ ಮೂಲ. ಸರಿ, ನಾವೀಗ ಕೊನೆಯ ಭಾಗಕ್ಕೆ ಬಂದಿದ್ದೇವೆ. ಇಷ್ಟೆಲ್ಲ ಬದಲಾವಣೆ ಆದ್ಮೇಲೆ ವಿವೇಕ್ ಏನಾದ್ರು? ಅವರು ಈಗ ಬರೀಯೊಬ್ಬ ಸಕ್ಸಸ್ಫುಲ್ ಮ್ಯಾನೇಜರ್ ಮಾತ್ರ ಅಲ್ಲ, ಅವರೀಗ ಒಳಗಿನಿಂದ ತುಂಬಿಕೊಂಡಿರೋ ಶಾಂತವಾದ, ಖುಷಿಯಾಗಿರೋ ಒಬ್ಬ ವ್ಯಕ್ತಿ. ಅವರು ಮಾಡೋ ಸೇವೆ ಈಗ ಅವ್ರಿಗೆ ಬರೀ ಡ್ಯೂಟಿ ಅಲ್ಲ, ಅದೊಂದು ಆನಂದ.
ಹಾಗಾದ್ರೆ ನಾವು ಕಲಿಬೇಕಾದ ಮೊದಲ ನಿಯಮ ಏನು ಗೊತ್ತಾ? ಮೊದಲು ನಮ್ಮನ್ನು ನಾವು ತುಂಬ್ಕೊಳ್ಬೇಕು. ಇದು ಖಂಡಿತ ಸ್ವಾರ್ಥ ಅಲ್ಲ. ಇದು ನಾವು ನಿಜವಾದ ಸೇವೆ ಮಾಡೋಕೆ ಬೇಕಾದ ಮೊದಲ ಮತ್ತು ಅತಿ ಅವಶ್ಯಕವಾದ ಹೆಜ್ಜೆ. ಅದಕ್ಕೆ ನಾಳೆ ಮಾಡೋಣ, ನಾಡಿದ್ದು ಮಾಡೋಣ ಅಂತ ಮುಂದೂಡೋದು ಬೇಡ. ಇವತ್ತೇ ಈಗ್ಲೇ ನಮ್ಮ ಆತ್ಮಸಾಧನೆಗೆ ನಾವು ಬದ್ಧರಾಗೋಣ. ನೆನ್ಪಿಡಿ, ನಮ್ಮ ಮೇಲೆ ನಾವು ಮಾಡೋ ಇನ್ವೆಸ್ಟ್ಮೆಂಟ್ ಇದೆಯಲ್ಲ, ಅದೇ ಜೀವನದ ಅತಿ ದೊಡ್ಡ ಹೂಡಿಕೆ. ಮತ್ತು ಕೊನೆಯದಾಗಿ ಈ ಸ್ಫೂರ್ತಿದಾಯಕ ಯೋಚನೆಯೊಂದಿಗೆ ಮುಗ್ಸೋಣ. ಒಂದು ತುಂಬಿದ ದೀಪ ಮಾತ್ರ ಈ ಜಗತ್ತಿನಲ್ಲಿ ಶಾಶ್ವತವಾದ ಜ್ವಾಲೆಯನ್ನ ಬೆಳಗೋಕೆ ಸಾಧ್ಯ. ಮೊದಲು ನಮ್ಮನ್ನ ನಾವು ಅರಿಯೋಣ. ಸರಿ, ಇಷ್ಟೊತ್ತು ನಾವು ಮಾತಾಡಿದ್ದೆಲ್ಲ ಒಮ್ಮೆ ಬೇಗನೆ ನೆನ್ಪು ಮಾಡಿಕೊಡೋಣ. ಮೊದಲನೆಯದಾಗಿ ಸಮಸ್ಯೆ. ನಮ್ಮಲ್ಲಿ ಹಲವರು ಆತ್ಮವಿಸ್ಮೃತಿ ಅನ್ನೋ ಸ್ಥಿತಿಯಲ್ಲಿರುತ್ತೇವೆ. ಇದರಿಂದ ಏನಾಗುತ್ತೆ? ಸುಸ್ತು, ಬಳಲಿಕೆ ಮತ್ತು ಆಂತರಿಕ ಶೂನ್ಯತೆ. ಖಾಲಿ ದೀಪದ ಹಾಗೆ ಬೆಳಕು ಕೊಡಕ್ಕಾಗಲ್ಲ. ಎರಡನೇದ್ದು, ಇದರ ಹಿಂದಿನ ತತ್ವ. ಆತ್ಮನಿರ್ಮಾಣವೇ ಯುಗ ನಿರ್ಮಾಣಕ್ಕೆ ಅಡಿಪಾಯ. ನಿಜವಾದ ಸೇವೆ ಅನ್ನೋದು ನಮ್ಮ ಹತ್ರ ಇರೋದನ್ನ ಕೊಡೋದು, ನಮ್ಮನ್ನೇ ಖಾಲಿ ಮಾಡ್ಕೊಳ್ಳೋದಲ್ಲ. ಮೊದಲು ನಮ್ಮ ದೀಪವನ್ನ ನಾವೇ ತುಂಬಬೇಕು. ಮೂರನೆಯದಾಗಿ ಪರಿಹಾರ. ತುಂಬನೇ ಸಿಂಪಲ್. ನಮ್ಮ ಎನರ್ಜಿಯನ್ನ ಕಾಪಾಡ್ಕೊಳ್ಳಕ್ಕೆ ಗಡಿಗಳನ್ನ ಹಾಕೊಳ್ಬೇಕು ಮತ್ತು ಪ್ರತಿದಿನ ಕನಿಷ್ಠ 30 ನಿಮಿಷ ನಮಗಾಗಿ, ನಮ್ಮ ಸಾಧನೆಗಾಗಿ ಮೀಸಲಿಡಬೇಕು. ನೆನಪಿರ್ಲಿ, ಬೇರೆಯವರಿಗೆ ಇಲ್ಲ ಅನ್ನೋದು ನಮಗೆ ಹೌದು ಅಂದ ಹಾಗೆ. ಮತ್ತು ಕೊನೆಯದಾಗಿ ಪರಿವರ್ತನೆ. ಹೀಗೆ ನಮ್ಮನ್ನು ನಾವು ತುಂಬಿಕೊಂಡಾಗ ಸೇವೆ ಅನ್ನೋದೊಂದು ಡ್ಯೂಟಿಯಾಗಿ ಉಳಿಯಲ್ಲ, ಅದೊಂದು ಖುಷಿಯಾಗುತ್ತೆ. ಹಾಗಾಗಿ ನಮ್ಮ ಆಂತರಿಕ ಶಾಂತಿಗೆ ಮೊದಲ ಆದ್ಯತೆ ಕೊಟ್ಟು ಈ ಜಗತ್ತನ್ನ ಬೆಳಗೋಕೆ ಒಂದು ತುಂಬಿದ ದೀಪ ಆಗೋಣ.